ಪ್ರತಿದಿನ ನೀವು ಇದೇ ಹೇಳಿ 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 ಅದು ಸೌಕಲ್ ನಾಣ್ಯ ಆಗೋಗ್ಬಿಟ್ಟಿದೆ. ಅವರು ಅದೇನು ಹೇಳ್ತಾರಲ್ಲ, ಏನ ಜಡ ಬಿದ್ದೋಗವ್ರೆ ಏನಂತ ನೀವೇ ನೋಡಿ. ಯಾರನ್ನ ನೋಡಿ, ಪರಮೇಶ್ವರ್ ಪುಸ್ತಕ ಓದ್ಕೊಂಡು ಕೂತವ್ರೆ, ಅವರು ಕಿವಿಗಿದ ಕೂತವ್ರೆ ಅಷ್ಟೇ, ಏನ್ ಹೋಗಲ್ಲ ಸರ್ ಯಾರಿಗೂ. ಯಾಕೆ ಅವ್ರಿಗೆಲ್ಲ ಅವರೆಲ್ಲ ಕಿವಿಗೆ ಸೀಸ ಕಾಯ್ದು ಉಯ್ಬೇಕು, ಸೀಸ ಕಾದ್ರೂ ಉಯ್ದ್ರೂ ಅವ್ರಿಗೇನು ಎಚ್ಚರಿಕೆ ಆಗಲ್ಲ. ಕುಂಭಕೋಣ ನಿದ್ರೆಯಲ್ಲಿದ್ದಾರೆ ಅವರೆಲ್ಲ. ನೀವು ಎಷ್ಟನೇ ಸರಿ ಇದು ಇದು 3ನೇ ಸರಿ ಹೇಳ್ತಾ ಇದ್ದೀನಿ, ಥರ್ಡ್ ಟೈಮ್ ಹೇಳ್ತಾ ಇದ್ದೀನಿ, ಥರ್ಡ್ ಟೈಮ್. ಒಂದ್ ಸೆಕೆಂಡ್ ನಿಮ್ಗೆ ಗೌರವ ಕೊಟ್ಟು ಕೂತ್ಕೊಂತ ಇದ್ದೀನಿ. ಈಗ ನಾನು ಸರ್ಕಾರಕ್ಕೆ ಮತ್ತೆಲ್ಲ ಹೇಳುದಿಷ್ಟೇ. ಪೊನ್ನಣ್ಣ ಅವರೇ ಕೂತ್ಕೊಳ್ಳಿ, ಬಿ ಆರ್ ಪಾಟೀಲ್ ಕೂತ್ಕೊಳ್ಳಿ, ತಮ್ಮಯ್ಯ ಅವ್ರೆ ಈಗ ಪೊನ್ನಣ್ಣ ಕೂತ್ಕೊಳ್ಳಿ ಅವ್ರೆ. ಈಗ ನೋಡಿ, ನಾನು ಸರ್ವರಿಗೆ ಹೇಳುದಿಷ್ಟೇ, ಎಲ್ಲ ಸದಸ್ಯರ ದೊಡ್ಡ ಒಂದು ಅಪೇಕ್ಷೆ ಏನಿದೆ, ನಾವು ಕೇಳುವಂತ ಅವ್ರು ಯಾಕೆ ಸಮಯ ಮೀಸಲಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ, ಒಂದು ಅವ್ರಿಗೆ ಸ್ಟಾರ್ ಆಗಿ ಬರಬೇಕು, ಅಥವಾ ಅನ್ಸ್ಟಾರ್ ಆದ್ರೆ ಲಿಖಿತವಾದ ಉತ್ತರ ಬರಬೇಕು, ಅದನ್ನ ಮತ್ತೆ ಫಾಲೋ ಅಪ್ ಮಾಡಿಕೊಂಡ್ಬೇಕಂತೇಳಿ ಅವಲ್ಲ ಆಸಕ್ತಿಯಿಂದ ಆ ಟೈಮ್ ಲಿಮಿಟ್ ಅಲ್ಲಿ ಬಂದು ಕ್ವಶನ್ ಹಾಕ್ತಾರೆ. ಆದ ಕ್ವಶನ್ ಹಾಕಿದ ನಂತರ ಸ್ಟಾರ್ ಮತ್ತು ಅನ್ಸ್ಟಾರ್ ಸೆಲೆಕ್ಟ್ ಮಾಡಿ 10 ದಿವಸ ಟೈಮ್ ಕೊಡ್ತೇವೆ ನಿಮ್ಗೆ, ಮಂತ್ರಿಗಳಿಗೆ, ನಿಮ್ಮ ಅಧಿಕಾರಿ ಮುಖಾಂತರ ಉತ್ತರ 10 ಡೇಸ್. ಈ 10 ದಿವಸ ಟೈಮ್ ಕೊಟ್ಟರು ಕೂಡ ನಿಮ್ಮಲ್ಲಿ ನೋಡುವಾಗ 131ರಲ್ಲಿ 50, 55 ಬರೀ ಇದೆ ಅಲ್ಲದೆ ಸರಿಯಾದ ಆ ಉತ್ತರ ಬರ್ತಾ ಇಲ್ಲ. ಆಯ್ತು, ಯಾಕೆ ಬರ್ಲಿಲ್ಲ ಮತ್ತು ನಾವು ಯಾವಾಗ ಕೊಡ್ತೇವೆ ಅಂತೇಳಿ ನೀವು ಟೈಮ್ ಅನ್ನು ಕೂಡ ಕೊಡೋದಿಲ್ಲ. ಅಟ್ಲೀಸ್ಟ್ ಅವತ್ತು ಬರದಿದ್ರೆ ಇದು ಬರ್ಲಿಕ್ಕೆ ಆಗಲಿ, ನಾವು ಈ ದಿವಸ ಇದನ್ನು ನಾವು ಕೊಡ್ತೇವೆ ನಮ್ಮ ಮಾಹಿತಿಯನ್ನು ಕೂಡ ಕೊಡಬೇಕು, ಅದು ಕೂಡ ಇಲ್ಲ. ಅದರ ನಂತರ ಯಾರಾದ್ರೂ ಫಾಲೋ ಅಪ್ ಮಾಡಿದ ಮಾತ್ರ ಉತ್ತರ ಹೊತ್ತು, ಇಲ್ಲದ 1 ವರ್ಷ ಆದ್ರೂ ಕೂಡ ನಿಮ್ಮ ನೋಡುವಾಗ ನಿಮ್ಮಲ್ಲಿ ರಿಪ್ಲೈ ಬರುವುದಿಲ್ಲ. ಅದಕ್ಕಾಗಿ ನಾವು ನಮ್ಮ ಡೆಪ್ಯೂಟಿ ಲೀಡರ್ ಅವರ ಲೀಡರ್ಶಿಪ್ ಒಂದು ಕಮಿಟಿ ಮಾಡಿದ್ದೆವು. ಯಾರಾದ್ರು ಆನ್ಸರ್ ಅನ್ಸ್ಟಾರ್ ಪೆಂಡಿಂಗ್ ಇದ್ರೆ ಅದನ್ನು ಆ ಕಮಿಟಿ ಮುಖಾಂತರ ಅಧಿಕಾರ ಕರೆಸಿ ಆದ್ರೂ ಅದರಲ್ಲಿ ಕೆಲವರು ಬಂದು ಕೆಲವರು ಕೊಡ್ತಾರೆ, ಇನ್ನು ಕೆಲವರು ಕೊಡುದಿಲ್ಲ. ಇದಕ್ಕೊಂದು ಅಂತಿಮ ಒಂದು ಫುಲ್ ಸ್ಟಾಪ್ ಹಾಕದಿದ್ರೆ ಇದು ಯಾವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಆಗುವ ಒಂದು ವಿಚಾರ ಇವತ್ತು ಆಗ್ತದೆ. ಯಾಕೆಂತ ಹೇಳಿದ್ರೆ ನೋಡಿ, ನಾವು ಇಷ್ಟ ಸೆಷನ್ ಎಲ್ಲ ಕರೆದು ನೀವು ಕೇಳಿದಂತ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಲಿಕ್ಕೆ ಆಗದಿದ್ರೆ ಇದರ ಅರ್ಥ ಏನ್ ಬರ್ತದೆ? ಸದಸ್ಯರು ಯಾಕೆ ಪ್ರಶ್ನೆ ನಿಮ್ಗೆ 4 ಕ್ವಶನ್ ಕೇಳಬೇಕು? ಆದ ಕಾರಣ ಅವರು ನಮ್ಗೆ ಭಾವನೆ ಅರ್ಥ ಆಗ್ತದೆ, ಅದು ನಮ್ಮ ಜವಾಬ್ದಾರಿ ಇದೆ. ಮತ್ತೆ ನಾನು 3 ಸಲ ಕೂಡ ನಾನು ಹೇಳಿದ್ದೆ, ಮುಂಚೆ ಕೂಡ ಕಮಿಟಿ ಮಾಡಿದ್ದೇವೆ. ಈ ಸಲ 3 ದಿವಸ ನಾವು ಹೇಳ್ತಾ ಇದ್ದೇವೆ. ನಾವು ಅದು ಸೌಮ್ಯದಿಂದ ಇದ್ದೇವೆ ಅಂತೇನಿ, ಅದು ನಮ್ಮ ವೀಕ್ನೆಸ್ ಅಂತ ಭಾವಿಸಬೇಡಿ. ಇದರಲ್ಲಿ ನಮ್ಗೆ ಯಾಕಂತ ಹೇಳಿ ಸರ್, ಈಗ ನೀವು ಡೆಪ್ಯೂಟಿ ಸ್ಪೀಕರ್ ನೇತೃತ್ವ ಒಂದು ಕಮಿಟಿ ಮಾಡಿ ಅದ್ರ ಮುಂದೆ ಅಲ್ಲ ನಿಮಿಷ ಅದ್ರ ಮುಂದೆ ಬರಬೇಕು, ಕರೆಸ್ಬೇಕು ಅಂತ ನಾನು ಡಾಕ್ಟರ್ ಪರಮೇಶ್ವರ್ ಕೇಳೋದು, ಈ ಕ್ವಶನ್ ಗಳಿಗೆ ಉತ್ತರ ಕೊಡದೇ ಇರೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ. ಆಯ್ತು, ಈಗ 2 ವರ್ಷ ಸುರೇಶ್ ಕುಮಾರ್ ಅವರೇ ಕನ್ಫ್ಯೂಸ್ ಮಾಡಿ 1 ಸೆಕೆಂಡ್ ಡೆಪ್ಯೂಟಿ ಅವರು 1 ನಿಮಿಷ. ಆದ ಕಾರಣ ಯಾಕೆಂತ ಹೇಳಿದ್ರೆ ನಾವೀಗ ಮೊನ್ನೆ ಏನ್ ಹೇಳ್ತಿದ್ದೇವೆ, ಸರ್ಕಾರ ಆ ಹೇಳಿದ್ದನ್ನು ಆ ಅಧಿಕಾರ ಕೆಲಸ ಮಾಡ್ತೆಂಬ ನಂಬಿಕೆಯಿಂದ ನಾವು ಮಾತಾಡಿಕೊಂಡು ಸುಮ್ಮನಿದ್ದೇವೆ. ಸುಮ್ಮನಿದ್ದೇನಂತ ಹೇಳಿಕೊಂಡು ಇದು ನನ್ನ ವೀಕ್ನೆಸ್ ಅಂತ ಅನಿಸೋದು ಬೇಡ. ಇದಕ್ಕೆ ಬಗ್ಗೆ ನಾವು ಒಂದು ಅಂತಿಮದಕ್ಕೆ ತರಲೇಬೇಕಾಗ್ತದೆ. ಮತ್ತೆ ಅದು ಹಾಗೈತಿ ಈಗ ಅಂತ ಹೇಳಿದ್ರು, ಅದಕ್ಕಾಗಿ ಬಹಳ ಗಂಭೀರವಾಗಿ ಸರ್ಕಾರ ಇದನ್ನು ಆಲೋಚನೆ ಮಾಡಬೇಕು. ಒಂದು ಅವರಿಗೆ ಉತ್ತರ ಕೊಡ್ಬೇಕು. ಉತ್ತರ ಕೊಡದಿದ್ರೆ ಯಾಕೆ ಆಗ್ಲಿಲ್ಲ, ನನಗೆ ಎಷ್ಟು ಟೈಮ್ ಬೇಕಂದ್ರೆ ಬರೆದು ಕೊಡ್ಬೇಕು ಪ್ರತಿಯೊಬ್ಬನಿಗೆ ಕೂಡ. ಆ ಮಾಹಿತಿದು ಕೆಲಸ ಆಗ್ಬೇಕಂದ್ರೆ ಸರ್ಕಾರ ಬಹಳ ಸ್ಪಷ್ಟ ಹೇಳಿಕೆ, ಇಲಾಖೆವಾರು ಎಷ್ಟೆಷ್ಟು ಬಾಕಿ ಇದೆ ಅನ್ನೋದು ಒಂದು ಪಟ್ಟಿ ಮಾಡಿಸಿ ಅದು ಹೇಳಿದ್ದೇನೆ ಮಾಡ್ಲಿಕ್ಕೆ ಹೇಳಿದ್ದೇನೆ. ಲಿಖಿತವಾಗಿ ಮಾನ್ಯ ಅಧ್ಯಕ್ಷ ಲಿಖಿತವಾಗಿ ಆನ್ಲೈನ್. ಹಾಗಾಗಿ ಬಹಳ ಅದೇ 1 ನಿಮಿಷ ರೀ, ಹೌದು ಬೇರೆ ಅಲ್ಲ, ನಾನು ಅಧ್ಯಕ್ಷ, ನಂದು ವಿನಂತಿ, ನಾನು ಉಪಾಧ್ಯಕ್ಷ ಮುಗಿಬಾರಪ್ಪ. ನಾನು ಸದನ ಮುಗಿಯೋದ್ರೊಳಗಾಗಿ ನಂದೇನು ಅಬ್ಜೆಕ್ಷನ್ ಇಲ್ಲ. ಆನ್ ಮಾಡಿ ಮೈಕ್ ಆನ್. ಸದನ ಮುಗಿಯೋದ್ರೊಳಗಾಗಿ ಎಲ್ಲರಿಗೂ ಮೀಟಿಂಗ್ ಕರೆದು ನಾನು ಉತ್ತರಗಳನ್ನು ಒದಗಿಸ್ತೀನಿ. ಓಕೆ, ನಾನು ಮಾನ್ಯ ಅಧ್ಯಕ್ಷ ನಿಮ್ಮ ಕಳಕಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಮ್ದು ನೀವು
ಪೀಠ ಸದಸ್ಯರ ರಕ್ಷಣೆಗೆ ಬರಬೇಕು, ಸರ್ಕಾರದ ರಕ್ಷಣೆಗಲ್ಲ. ನಾವು ಸ್ಟಾರ್ ಕ್ವಶನ್ ಆಗ್ಲಿಲ್ಲ ಅಂತೇಳಿ ಅಪಾತಪಿ ಪಡ್ಕೊಳ್ತಾ ಇದೀವಿ. ಯಾವ್ದಾದ್ರು ಕ್ವಶನ್ ಬಂದಾಗ ಅದಕ್ಕೆ ಸರಿ ಉತ್ತರ ಸಿಕ್ಕಿಲ್ಲ ಅಂತಂದಾಗ ನೀವು ಸರ್ಕಾರಕ್ಕೆ ಜೋರು ಮಾಡಲ್ಲ ಅಥವಾ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಲ್ಲ, ಅದು ಆಮೇಲೆ ಮಾಡೋಣ ಅಂತೇಳಿ ಅದನ್ನ ಮೆಲ್ಲಕ್ಕೆ ಮುಂದಕ್ಕೆ ಹಾಕ್ತಿರಿ. ಅದು ಉತ್ತರ ಸಿಗೋದೇ ಇಲ್ಲ. ಅದು ಕ್ವಶನ್ ಮುಂದಕ್ಕೆ ಹೋಯ್ತು ಅಂದ್ರೆ ಏನು ಅಂತ ಗೊತ್ತಿದೆ. ಅನ್ಸ್ಟಾರ್ ಕ್ವಶನ್ ಆನ್ಸರ್ ಬರೋದಿಲ್ಲ ಅಂತಂದ್ರೆ ಯಾರು ಮೊರೆ ಹೋಗ್ಬೇಕು ಅಂತ ಹೇಳಿ. ದಯಮಾಡಿ ನೀವು ಅದನ್ನ ಒಂದ್ ಸ್ವಲ್ಪ ಗಂಭೀರವಾಗಿ ನಾನು ಕಳೆದ ಬಾರಿ ಅಧಿವೇಶನದಲ್ಲಿ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂತ ಕಾರ್ಯದರ್ಶಿಗಳಿಗೆ ಪತ್ರ ಕೊಟ್ಟಿದ್ದೀನಿ. ನನಗೆ ಇವತ್ತಿನ ತನಕ ಉತ್ತರ ಬರಲಿಲ್ಲ. ಬರಲಿಲ್ಲ ಅಂತ ಒಂದು ತನಿಖೆ ಮಾಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ. ಒಂದೊಂದು ಪ್ರಶ್ನೆ ನನಗೆ ಈಗ ಅಭಯ್ ಪಾಟೀಲ್ ಕೇಳಿದ್ದು ಒಂದು ಪ್ರಶ್ನೆ ಇದೆ. ಇಡೀ ರಾಜ್ಯದ 15 ವರ್ಷದ ಕೇಳಿದಾರೆ, ನಾನೇ ಬರ್ದು ಕೊಟ್ಟಿದ್ದೀನಿ. 7 days ಟೈಮ್ ಕರೆಕ್ಟ್, ಅದು ಬರ್ಬೇಕಲ್ಲ. ಈಗ ಅಧ್ಯಕ್ಷರೇ, ತಾವು 3ನೇ ಬಾರಿ ನನ್ಗೆ ತಿಳಿದಂಗೆ 3ನೇ ಬಾರಿ ಹೇಳಿದ್ದೀರಾ. 4ನೇ ಬಾರಿ ಹೇಳುವಂತ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ನಾನು ಇನ್ನೂ ಸದನ ಬಹಳ ದಿನ ಟೈಮ್ ಇದೆ, ಲೀವ್ಸು ಎಲ್ಲ ಇದೆ. ನಾನು ಸರ್ಕಾರ ತಾವು ತಮ್ಮ ಇದರಿಂದ ಇದುವರೆಗೂ ಕಳೆದ 3 ವರ್ಷದಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಪ್ರಶ್ನೆ ಹೋಗಿತ್ತು, ಎಷ್ಟೆಷ್ಟು ಪೆಂಡಿಂಗ್ ಇದೆ ಅಂದ್ರೆ ಯಾರು ಬ್ಲಾಕ್ ಶಿಪ್ ಅನ್ನೋದು ನಮ್ಗೆ ಗೊತ್ತಾಗ್ತೈತೆ. ಯಾವ ಅಧಿಕಾರಿ ಸೋಮಾರಿ ಆಗಿದ್ದಾನೆ, ಯಾವ ಅಧಿಕಾರಿ ಹೋಗಿ ಗಾಲ್ಫ್ ಅಲ್ಲಿ ಹೋಗಿ 4 ಗಂಟೆ ಕೂತ್ಕೊಂಡು ಗಾಲ್ಫ್ ಆಡ್ತಾ ಇರ್ತಾನೆ, ಯಾರು ಕ್ಲಬ್ಗೆ ಹೋಗ್ತಾ ಇದೆ, ಎಲ್ಲ ನೀಟಾಗಿ ಗೊತ್ತಾಗ್ತೈತೆ ನಮ್ಗೆ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ, ಈ ಗಾಲ್ಫ್ ಆಡೋರ ಸಂಖ್ಯೆ ಜಾಸ್ತಿ ಆಡಿದೆ ಅಲ್ಲಿ. ನೀವು ನೋಡಿ ಬೇಕಾದ್ರೆ ಎಲ್ಲ ಆರಾಮಾಗಿ ಇಟ್ಕೊಂಡು ಗಾಲ್ಫ್ ಅಲ್ಲಿ ಆಡ್ತಾ ಇರ್ತಾರೆ. ಇಲ್ಲಿ ನಾವು ಇಲ್ಲಿ ಫುಟ್ಬಾಲ್ ಆಗಿದ್ದೀರಿ, ಇಲ್ಲಿ ನಮ್ ಕತೆ ಫುಟ್ಬಾಲ್. ಅದಕ್ಕೆ ನೀವು ಈ ಸದನ ಮುಗಿಯೋದ್ರೊಳಗಡೆ ಎಷ್ಟು ಪ್ರಶ್ನೆಗಳು ಬಾಕಿ ಇದೆ, ಯಾವ್ಯಾವ ಇಲಾಖೆಯವರು ಕೊಟ್ಟಿದ್ದಾರೆ ಅಂದ್ರೆ ಆ ಅಧಿಕಾರಿ ಮೇಲೆ ನಿಮ್ಗೆ ಇಲ್ಲೇ ಚೀಮಾರಿ ಹಾಕೋದಕ್ಕೆ ಒಂದು ಅವಕಾಶ ಆಗ್ತೈತೆ. ಮತ್ತೆ ಮಂತ್ರಿಗಳಿಗೂ ಅಷ್ಟೇ. ಪರಮೇಶ್ವರ್ ಅವ್ರೆ ಒಂದೇನು ನಿಮ್ ಪರವಾಗಿ ಎಲ್ಲ ನಾನೇ ನಿಮ್ ಪರವಾಗಿ ಮಾತಾಡ್ತೀನಿ. ಪಾಪ ಪರಮೇಶ್ವರ್ ಅವ್ರನ್ನ ಉತ್ತರ ಕೊಡಕ್ ಬಿಡಬೇಡಿ, ದಯವಿಟ್ಟು ಕೊಡಕ್ ಬಿಡಬೇಡಿ. ಅವ್ರು ನಿಂತ್ಕೊಂಡ್ರೆ ಇಲ್ಲೆಲ್ಲ ಸುಮ್ನೆ ಆಗೋಗ್ಬಿಡ್ತಾರೆ, ಗಪ್ಚಿಪ್, ಎಲ್ಲರೂ ಗಪ್ಚಿಪ್ ಆಗತ್ತಾರೆ. ಅದಕ್ಕೆ ಕೊಡಕ್ ಬಿಡಬೇಡಿ ಅವ್ರನ್ನ. ರಾಮಲಿಂಗಾರೆಡ್ಡಿ ಅವ್ರು ಬೇರೆಯವ್ರು ಬಿಡಿ, ಕೊಡ್ಲಿ ಅವ್ರು. ನಾವು ಹೇಳೋದು ನಿಮ್ದು ಒಂದು ಪೀಠ, ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಅದೆಲ್ಲ ಲಿಸ್ಟ್ ನಾನು ಮೊನ್ನೆ ತೆಗೆದೆ. ನೀವು ನಮ್ಮನ್ನ 18 ಜನ ಸಸ್ಪೆಂಡ್ ಮಾಡಿದಾಗ ನೋಡಿದೆ ನಿಮ್ ಪವರ್ಸ್ ಏನೇನೈತೆ ಅಂತ ನೋಡಿದ್ರೆ ನನಗೆ ಭಯ ಆಗೋಯ್ತು. ಅಷ್ಟು ಪವರ್ಸ್ ಐತೆ ನಿಮ್ಗೆ. ಅದನ್ನ ಸ್ವಲ್ಪ ಆ ಕಡೆ ಬಿಡಿ, ಒಬ್ಬ ಮಂತ್ರಿಗೆ ನಿಲ್ಸಿ ನೀವು ಮಾಡಿ ನೋಡಿ, ಆಮೇಲೆ ಅದ್ರ ಕತೆ ಎಲ್ಲ ಅಲರ್ಟ್ ಆಗಿ. ನಮ್ಮ ವಿಪ್ಪು ಅಷ್ಟೇ, ವಿಪ್ಪು ಒಂದೊಂದ್ಸರಿ ಬರೋದೇ ಇಲ್ಲ. ವಿಪ್ಪು ನಮ್ಮ ಕಾಂಗ್ರೆಸ್ ಪತ್ತನೇ ಇರಲ್ಲ ಒಂದೊಂದ್ಸರಿ. ಅವರು ಸಿಎಂಗೆ ವಿಪ್ಪು, ನಮಗಲ್ಲ. ಎಲ್ಲ ಇರೋಣ, ಇಲ್ಲ ಒಂದೇ ನಿಮಿಷ ಇರೋ. ಬಂದ್ರೆ ನೀವು ಬೈತೀರಿ, ಎಲ್ಲ ಅಂತೀರಿ. ಅದಕ್ಕೆ ನಾನು ಕಾಯ್ತಾ ನಮ್ಮ ಹತ್ರನೇ ಬರ್ತಾರೆ ಸಾರ್. ಅವ್ರು ಯಾರು ಬರಲ್ಲ, ನೀವಾದ್ರೂ ಬನ್ನಿ. ನಮ್ಮ ಹತ್ರನೇ ಬರ್ತಾರೆ. ಅವರು ಸದನಕ್ಕೆ ವಿಪ್ಪಲ್ಲ, ಸಿಎಂಗೆ ವಿಪ್ಪು ಅವರು. ಎಲ್ಲೋದ್ರು ನೋಡಿ, ಡೆಲ್ಲಿ ಹೋದ್ರೆ ಇರ್ತಾರೆ, ಎಲ್ಲೋದ್ರು ಅವ್ರು ಇರ್ತಾರೆ. ಅದಕ್ಕೆ ದಯವಿಟ್ಟು ನಾನು ನಿಮ್ಮ ಒಂದು ಗೌರವ ಏನಿದೆ ಅದಕ್ಕೆ ದಯವಿಟ್ಟು ಆ ಗೌರವ ತರೋ ರೀತಿ ನನಗೆ ಈ ಸದನದೊಳಗಡೆ ಯಾವ್ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಪೆಂಡಿಂಗ್ ಇದೆ ಅನ್ನೋದನ್ನ ದಯವಿಟ್ಟು ಪಟ್ಟಿ ಕೊಡಬೇಕು. ಒಂದು ಆದೇಶವನ್ನ ಆ ಪೀಠದಿಂದ ಹೊರಡಿಸಿ. ಮಾನ್ಯ ಅಧ್ಯಕ್ಷರೇ, ಸದಸ್ಯರ ಕಳಕಳಿಯನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಒಂದು ಪ್ರಶ್ನೆ ಬರಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಸ್ಟಾರ್ ಆಗ್ಬೇಕು ಅಂತ ಹೇಳಿದ್ರೆ ಬಹಳ ದಿವಸ ಕಾಯ್ದು ಆ ಪ್ರಶ್ನೆ ಸುಲಭನಾಗೇನು ಸ್ಟಾರ್ ಆಗೋದಿಲ್ಲ. ಏನೋ ನಿಮ್ ಸ್ಟಾರ್ ಚೆನ್ನಾಗಿದ್ರೆ ಅದಾಗ್ತದೆ. ಅಂಥದ್ರಲ್ಲಿ ಉತ್ತರ ಸಿಗ್ಲಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಬೇಸರ ಅದೇ ಆಗುತ್ತೆ. ನಾನು ಮಾನ್ಯ ಸದಸ್ಯರ ಮತ್ತು ವಿರೋಧ ಪಕ್ಷದ ನಾಯಕರ ಕಳಕಳಿಯನ್ನ ಅರ್ಥ ಮಾಡ್ಕೊಳ್ತೇನೆ. ತಾವು ಕೂಡ ಬಹಳ ಅಪರೂಪಕ್ಕೆ ಸ್ವಲ್ಪ ಗಡ್ಸಾಗಿ ಹೇಳಿದ್ರಿ. ಸರ್ಕಾರ ಹೌದು, ಸತ್ಯನೇ ಹೇಳ್ಬೇಕಲ್ಲ, ಹೇಳಿದಿರಿ. ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತೊಂದು ಬಾರಿ, ಈಗಾಗಲೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಮತ್ತೊಂದು ಬಾರಿ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಸಚಿವರು ಕೂಡ ಈ ಕ್ವಶನ್ ಅವ್ರ ನೆಕ್ಸ್ಟ್ ಬಾರ್ ಒಂದ್ ದಿವಸ ಮುಂಚೆ, ಅದು 2 days ಮುಂಚೆ ಒಂದು ರಿವ್ಯೂ ಮಾಡಿದ್ರೆ ಸ್ಟಾರ್ ಅಲ್ಲಿ ಏನಿದೆ ಆನ್ಸರ್ ಎಷ್ಟು ಕ್ವಶನ್ ಕೊಟ್ಟು ಯಾಕೆ ಕೊಡ್ಲಿಲ್ಲ ಅಂತೇಳಿ ಒಂದು ರಿವ್ಯೂ ಮಾಡಿದ್ರೆ ಪರಿಹಾರ ಆಗ್ತದೆ.